ಕೇಳಿಸ್ತಾರಮ್ಮ, ಸ್ಪಷ್ಟ ಕೇಳ್ತಾರಮ್ಮ, ಹೋದ್ರಿ ಶ್ರೀ ಗಣೇಶ್ ಹ್ಞೂನ್ರಿ ಶರಣಾರ್ಥಿ. ಶ್ರೀ ಗಣೇಶಾಯ ನಮಃ. 7ನೇ ಅಧ್ಯಾಯ ಚಂದ. ಸಿದ್ಧನಾಥನ ಲೀಲೆ ಬಹುವಿಧ ವರ್ಣಿಸುವ ಪುಣ್ಯಾತ್ಮನು ಶುದ್ಧ ಚಿತ್ತವ ಪಡೆದು ಹೃದಯದಿ ಸದ್ಗುರುವ ಧ್ಯಾನಿಸುವನು. ಇದ್ದ ಸ್ಥಾನಕ್ಕೆ ಬಂದು ಗುರುವರನವರ ದೃಷ್ಟಿಗೆ ಕಾಣ್ಬನು. ಪರಿಯವನು ಜ್ಞಾನವನ್ನು ಇತ್ತು ಉದ್ಧರಿಸುವನು. ಶ್ರೀ ಸಿದ್ಧಾರೂಢ ಸದ್ಗುರುನಾಥನೇ, ನಿನ್ನ ದಿವ್ಯವಾದ ಚರಣ ಕಮಲಗಳಲ್ಲಿ ಮಸ್ತಕವನ್ನಿಟ್ಟು ಪ್ರಾರ್ಥಿಸುವುದೇನೆಂದರೆ, ನಿನ್ನ ಅವತಾರ ಕಥೆಯನ್ನು ನೀನೇ ವರ್ಣಿಸುವವನಾಗು. ಹೃದಯದಲ್ಲಿ ನಿನ್ನ ಚರಣಗಳನ್ನು ಚಿಂತಿಸಿದಾಗಲೇ ದಯಾಘನನಾದ ನೀನು ಸ್ಫೂರ್ತಿಯನ್ನು ಕೊಡುವೆ. ನನ್ನ ಅಂತರದಲ್ಲಿ ನೀನು ಸದಾ ವಾಸ ಮಾಡಿ ಈ ಗ್ರಂಥವನ್ನು ಪೂರ್ಣ ಮಾಡುವವನಾಗು. ಸಿದ್ಧಯೋಗಿಯೇ, ನೀನು ಅವತಾರವನ್ನು ತೊಟ್ಟು ಜಗತ್ತಿನಲ್ಲಿ ನಾನಾ ಲೀಲೆಗಳನ್ನು ತೋರಿಸುವೆ. ಮುಮುಕ್ಷುಗಳಿಗೆ ಉಪದೇಶಿಸುವಿ ಮತ್ತು ಭಕ್ತರಿಗೆ ಶೀಘ್ರವಾಗಿ ಸಂಸಾರದೊಳಗಿಂದ ತಾರಿಸುವಿ. ಹಿಂದಿನ ಅಧ್ಯಾಯದಲ್ಲಿ ನಿರೂಪಿಸಿದ್ದೇನೆಂದರೆ, ಸಿದ್ಧಾರೂಢರು ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನಾಥನ ದರ್ಶನ ತಗೊಂಡು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಭೋಗಿಸಿ ಕೂಡಲೇ ಉತ್ಥಾನವಾಗಿ ದೇಹವು ಭೋಗದಾಯಕ ಕರ್ಮಕ್ಕೆ ಅಧೀನವಾದದ್ದೆಂದು ತಿಳಿದು ಮುಂದಕ್ಕೆ ನಡೆದರು. ಧರ್ಮಸ್ಥಳ ಕ್ಷೇತ್ರವನ್ನು ಕಂಡು ಮುಂದೆ ಗೋಕರ್ಣಕ್ಕೆ ಬಂದು ಕೋಟಿ ತೀರ್ಥವನ್ನು ಪಾದಗಳಿಂದ ಸ್ಪರ್ಶಿಸಿ ಮಹಾಬಲೇಶ್ವರನನ್ನು ನೋಡಿದರು. ಮನಸ್ಸಿನಲ್ಲಿ ಹೀಗೆ ಚಿಂತಿಸುತ್ತಾರಲ್ಲ, ಗೋ ಎಂಬ ಇಂದ್ರಿಯಗಣದೊಳಗೆ ಶ್ರೇಷ್ಠವಾದ ಕರ್ಣವು ಮಹಾವಾಕ್ಯ ಶ್ರವಣದಿಂದ ಮುಮುಕ್ಷು ಜನರಿಗೆ ತಾರಿಸುವುದಾದ್ದರಿಂದ ಈ ಕ್ಷೇತ್ರಕ್ಕೆ ಗೋಕರ್ಣ ಎಂಬ ಹೆಸರು ಬಂತು. ಹೀಗೆ ಚಿಂತಿಸುತ್ತಾ ಸಿದ್ಧನಾಥರು ಹೊರಗೆ ಬರುವಾಗೆ ಒಬ್ಬ ಜಟಾಧಾರಿ ಸಾಧುವನ್ನು ನೋಡಿ ಅವನ ಕೈ ಹಿಡಿದು ಇಬ್ಬರು ಸಮುದ್ರದ ಕಡೆಗೆ ಹೋದರು. ಆಗ ಜಟಾಧಾರಿಯು, ಈ ಶೀತವು ನನ್ನಿಂದ ಸಹಿಸೋಣವಾಗುವುದಿಲ್ಲ ಎಂದು ಅಂದನು. ಆಗ ಸಿದ್ಧರು ಅಲ್ಲಿ ಬಿದ್ದ ಒಂದು ಚಾಪೆಯನ್ನು ತೆಗೆದುಕೊಂಡು ಆ ಜಟಾಧಾರಿಯ ಕೊರಳೊಳಗೆ ಸಿಗಿಸಿ, ಇದೊಂದು ನಿನಗೆ ಶಾಲು ಆಯಿತು ಅಂದ್ರು. ಆಮೇಲೆ ಸಮುದ್ರ ದಂಡೆಯ ಮೇಲೆ ಬಿದ್ದಿದ್ದ ಚಿಪ್ಪುಗಳನ್ನು ಕೂಡಿಸಿ ಅದರದೊಂದು ಮಾಲೆ ಮಾಡಿ ಆ ಜಟಾಧಾರಿಯ ಕೊರಳೊಳಗೆ ಹಾಕಿ ಅಂಗಡಿಯಲ್ಲಿ ಬೇಡಿಕೊಂಡು ಕುಂಕುಮ ತಂದು ಅವನ ಮುಖಕ್ಕೆ ತುಂಬಾ ಹಚ್ಚಿದರು. ಒಂದು ಒಡಕು ಗಡಿಗೆ ಅವನ ಕೈಯಲ್ಲಿ ಕೊಟ್ಟು, ಎರಡನೇ ಕೈಯಲ್ಲಿ ಒಂದು ಕಸಬರಿಗೆ ಕೊಟ್ಟು, ಇದೋ ಈಗ ಭೈರವ ವೇಷ ತಯಾರಾಯಿತು, ಒಂದು ತಪ್ಪಡಿಯಷ್ಟೇ ಬೇಕಾಗುವುದು ಅಂದರು. ಅಷ್ಟರಲ್ಲಿ ಒಬ್ಬ ತಪ್ಪಡೆಗಾರನು ಆ ದಾರಿಯಿಂದ ಹೋಗುತ್ತಿರುವುದನ್ನು ಕಂಡು ಸಿದ್ಧಾರೂಢರು ಅವನನ್ನು ಕರೆದು ತಪ್ಪಡಿ ಬಾರಿಸಲಿಕ್ಕೆ ಹೇಳಿದರು. ಹೀಗೆ 3 ಮಂದಿ ವಾದ್ಯಘೋಷದಿಂದ ನಡೆಯುತ್ತಾ ಅಂಗಡಿಗಳ ಮುಂದೆ ಆಟವಾಡುತ್ತಾ ಬಹಳ ರೊಕ್ಕವನ್ನು ಮಾಡಿದರು. ಆಮೇಲೆ ದೇವಸ್ಥಾನಕ್ಕೆ ಬಂದು 3 ಶಿವಾಲಯದಲ್ಲಿ ಪ್ರವೇಶಿಸಿದರು. ಅಲ್ಲಿ ಒಬ್ಬ ಸಂತನು ಅನೇಕ ಜನ ಶ್ರೋತೃಗಳನ್ನು ಕೂಡಿಸಿಕೊಂಡು ಜ್ಞಾನೇಶ್ವರಿಯನ್ನು ಓದುತ್ತಿದ್ದನು. ಅವರ ಕಡೆಗೆ ಹೋಗಿ ಸಿದ್ಧನು, ಎಲೈ ಸಂತನೆ ಕೇಳು, ನೀನು ನಿತ್ಯದಲ್ಲಿಯೂ ಪುರಾಣ ಹೇಳುವಿ, ಇವತ್ತು ಒಂದು ದಿನ ನಾನು ಹೇಳುವೆನು, ಶ್ರೋತ ಜನರು ಕೇಳಲಿ. ಈ ಊರ್ಧ್ವ ಮೂಲ ಎಂಬ ಶ್ಲೋಕದ ಅರ್ಥವನ್ನು ಹೇಳಿ ಸರ್ವರಿಗೂ ಸಮಾಧಾನ ಮಾಡುವೆನು ಎಂದು ಹೇಳಲು ಸಿದ್ಧಗುರುಗಳ ಮುಖತೇಜವನ್ನು ಕಂಡು ಹಾಗೇ ಆಗಲಿ ಎಂದು ತನ್ನ ಸ್ಥಾನವನ್ನು ಸಿದ್ಧರಿಗೆ ಬಿಟ್ಟುಕೊಟ್ಟು ಸಂತನು ತಾನು ಶ್ರೋತ್ರ ಜನರೊಳಗೆ ಹೋಗಿ ಕೂತನು. ಸಿದ್ಧ ಸದ್ಗುರುಗಳು ಬಹು ಪೂರ್ವ ಪಕ್ಷವನ್ನು ತಕ್ಕೊಂಡು ಸಿದ್ಧಾಂತ ಸ್ವಪಕ್ಷವನ್ನು ಸ್ಥಾಪಿಸಿ ವೈರಾಗ್ಯಪರ ಅರ್ಥವನ್ನು ಬೋಧಿಸಿದರು. ಇದು ಸರ್ವ ಬ್ರಾಹ್ಮಣರಿಗೂ ಮಾನ್ಯವಾಯಿತು. ಪುರಾಣ ಮುಗಿದು ಮಂಗಳಾರತಿ ಆಗುವಾಗ್ಗೆ ಎಲ್ಲರೂ ಆರತಿಯ ತಾಟಿನಲ್ಲಿ ರೊಕ್ಕ ಹಾಕುತ್ತಿದ್ದರು. ಆ ದಿವಸ ನಿತ್ಯಕ್ಕಿಂತ
ಚತುರ್ಗುಣ ದ್ರವ್ಯ ಪ್ರಾಪ್ತವಾಗಲು ಸಂತನಿಗೆ ಬಹಳ ಹರ್ಷವಾಯಿತು. ಆದರೆ ಆ ಹಣವನ್ನೆಲ್ಲ ಜಟಾಧಾರಿಯು ತಕ್ಕೊಂಡು ತನ್ನ ಜೋಳಿಗೆ ಒಳಗೆ ಹಾಕಿಕೊಳ್ಳುವುದು ನೋಡಿ ಸಂತನು ಬಹಳ ಸಿಟ್ಟಿಗೆದ್ದು ಹಣವನ್ನು ಎಳಕೊಳ್ಳಬೇಕೆಂದು ಹೋಗಲು ಆತನನ್ನು ಕುರಿತು ಎಲ್ಲರೂ ಅನ್ನುತ್ತಾರೆ. ಅವರು ಈ ದಿನ ಪುರಾಣ ಹೇಳಿರುತ್ತಾರೆ, ಹಣದ ಅರ್ಧ ಭಾಗವನ್ನಾದರೂ ಅವರಿಗೆ ಬಿಡು ಎಂದು ಹೇಳಲು ಪುರಾಣಿಕನು ಈ ವಚನವನ್ನು ಮನ್ನಿಸಿದನು. ಆಗ ಸಿದ್ಧನಾಥರು, ಹೇ ಸಂತನೇ, ನೀನು ದ್ರವ್ಯ ದಶೆಯಿಂದ ಪುರಾಣ ಹೇಳುತ್ತಿದ್ದೀಯಾದರೆ ಇಗೋ ಹಿಡಿ ಎಂದು ತನ್ನ ಜೋಳಿಗೆ ಒಳಗಿಂದ 7 ಮೊಹರುಗಳನ್ನು ತೆಗೆದು ಆ ಪುರಾಣಿಕನಿಗೆ ಕೊಡಲು ಆತನು ಬಹು ಅನುತಾಪಯುಕ್ತನಾಗಿ ದೈನ್ಯ ಭಾವದಿಂದ ಸಿದ್ಧರ ಪಾದಕ್ಕೆ ಬಿದ್ದನು. ಅಲ್ಲಿದ್ದವರೆಲ್ಲರೂ, ಈತನು ಯಾರೋ ಮಹಾಪುರುಷನಿರುವನು, ಈತನ ದರ್ಶನದಿಂದ ಮಹಾಪಾತಕಗಳು ನಾಶವಾಗುವವು, ಈತನ ಭಕ್ತರು ಧನ್ಯರು ಎಂದನ್ನುತ್ತಿದ್ದರು. ಆಮೇಲೆ ಆ ಜಟಾಧಾರಿ ಸಮೇತನಾಗಿ ಸಿದ್ಧನಾಥರು ನರ್ತನ ಮಾಡುತ್ತಾ ಮುಂದೆ ಹೋಗುತ್ತಿರುವಾಗ ಒಬ್ಬ ಬ್ರಾಹ್ಮಣನು ನೈವೇದ್ಯ ಪದಾರ್ಥಗಳನ್ನು ತಕ್ಕೊಂಡು ದೇವಾಲಯಕ್ಕೆ ಹೋಗುತ್ತಿದ್ದನು. ಅವನನ್ನು ನೋಡಿ ಸಿದ್ಧರು, ಎಲ್ಲೋ ಬ್ರಾಹ್ಮಣನೇ, ಈ ಪದಾರ್ಥಗಳನ್ನು ಎಲ್ಲಿಗೆ ಒಯ್ಯುವಿ ಎಂದು ಕೇಳಲು, ಶ್ರೀ ಮಹಾಬಲೇಶ್ವರನಿಗೆ ಅರ್ಪಿಸುವುದಕ್ಕೆಂದು ಆತನು ಉತ್ತರ ಕೊಡಲು, ಸಿದ್ಧರು, ಇಗೋ ನಾನೇ ಮಹಾಬಲೇಶ್ವರನಿದ್ದೇನೆ ಅಲ್ಲ ಎಂದು ಮೊದಲು ಸಿದ್ಧ ಮಾಡಿಕೊಟ್ಟು ಆಮೇಲೆ ಶಿಲಾಮೂರ್ತಿಗೆ ನೈವೇದ್ಯ ತೋರಿಸು ಎಂದು ಅನ್ನಲು, ಆ ಬ್ರಾಹ್ಮಣನು, ನೀನು ಆಶಾಬದ್ಧ ಪ್ರಾಣಿ ಇರುವಿ, ನಿನಗೆ ಯಾರು ದೇವರೆನ್ನಬೇಕು ಎಂದು ನುಡಿದನು. ಕೂಡಲೇ ಜಟಾಧಾರಿಯು ಅವನ ಕೈಯಿಂದ ನೈವೇದ್ಯವನ್ನು ಹರಣ ಮಾಡಲಿಕ್ಕೆ ಹೋಗಲು ಆ ಬ್ರಾಹ್ಮಣನು ಶಂಖಧ್ವನಿ ಮಾಡಿದನು. ಆ ಘೋಷವನ್ನು ಕೇಳಿ ಬಹುಜನ ಓಡಿ ಬಂದು ಆ ಜಟಾಧಾರಿಯನ್ನು ಹಿಡಿದು ಹೊಡೆಯಲಿಕ್ಕೆ ಉದ್ಯುಕ್ತರಾದರು. ಸಿದ್ಧನಾಥನು ಅವರಿಗೆ ಅಂದದ್ದೇನೆಂದರೆ, ನೀವು ಏನೆಂದೂ ವಿಚಾರವನ್ನು ಮಾಡದೆ ಆ ಜಟಾಧಾರಿಗೆ ಹೊಡೆಯುವಿರಿ. ಆದರೆ ಮಹಾಬಲೇಶ್ವರನು ಸರ್ವವ್ಯಾಪಕನಾಗಿರುತ್ತಾನೆ, ಈತನಲ್ಲಿ ಇಲ್ಲವೇ? ಆತನು ಶಿಲಾಮುಖದಿಂದ ತೃಪ್ತನಾಗದೆ ಸಾಧುಮುಖದಿಂದ ಪೂರ್ಣ ತುಷ್ಟನಾಗುವನು. ಹಸಿದ ಪ್ರಾಣಿಯ ಮುಖದಲ್ಲಿ ಅನ್ನ ಹಾಕುವುದರಿಂದ ಆ ಪರಮಾತ್ಮನು ಸಂತುಷ್ಟನಾಗುವನು. ಇದಕ್ಕೆ ಗೀತಾ ಪ್ರಮಾಣವೂ ಹೀಗಿದೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣೀನಾಂ ದೇಹಮಾಶ್ರಿತಃ. ಭಗವಂತನು ತಾನು ವೈಶ್ವಾನರ ರೂಪದಿಂದ ಸರ್ವ ಪ್ರಾಣಿಗಳ ದೇಹದಲ್ಲಿ ಇರುವನು. ಇದನ್ನು ಕೇಳಿ ಆ ಬ್ರಾಹ್ಮಣರೆಲ್ಲರೂ ಸಮಾಧಾನ ಹೊಂದಿದರು. ಅವರೆಲ್ಲರೂ ಕೂಡಿ ಆ ನೈವೇದ್ಯ ಪದಾರ್ಥಗಳನ್ನು ಜಟಾಧಾರಿ ಸಾಧುವಿಗೆ ಅರ್ಪಿಸಿ, ನಾವೆಲ್ಲರೂ ಅಜ್ಞಾನಿಗಳಾಗಿದ್ದೇವೆ, ನಿಮ್ಮಿಂದ ನಮ್ಮ ಉದ್ಧತಿಯಾಗಬೇಕು ಎಂದು ಹೊರಟು ಹೋದರು. ಅನಂತರ ಆ 3 ಮಂದಿ ಆ ಫಲಾದಿ ವಸ್ತುಗಳನ್ನು ಸೇವಿಸಿದರು. ಸಿದ್ಧನಾಥರು ಕೂಡಿದ ಹಣವನ್ನೆಲ್ಲ ಆ ತಪ್ಪಡೆಗಾರನಿಗೆ ಕೊಟ್ಟು ಅವನನ್ನು ಕಳಿಸಿದರು. ಆಮೇಲೆ ಆ 2 ಯತಿವರರು ನಾಗತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ ಆ ಸ್ಥಾನದಲ್ಲಿ 4 ದಿವಸ ವಾಸ ಮಾಡಿದರು. ಆ ಸ್ಥಾನಕ್ಕೆ ನಿತ್ಯ ಸಾಯಂಕಾಲ ಬ್ರಾಹ್ಮಣರು ಬಂದು ಸಿದ್ಧರ ಕೂಡ ವೇದಾಂತ ವಿಚಾರವನ್ನು ಮಾಡಿ ಅವರ ಉತ್ತರಗಳಿಂದ ತಮ್ಮ ಶಂಕೆಗಳನ್ನು ನಿವಾರಿಸಿಕೊಳ್ಳುತ್ತಿದ್ದರು. ಅವರು ಬಹು ಆನಂದದಿಂದ ಸಿದ್ಧ ಸದ್ಗುರುಗಳಿಗೆ ನಮಸ್ಕರಿಸಿ ಹೋಗುತ್ತಿದ್ದರು. ಅಲ್ಲಿಂದ ಸಿದ್ಧಾರೂಢರು ಚನ್ನಬಸವಣ್ಣನವರ ಸಮಾಧಿ ಸ್ಥಾನವಾದ ಉಳುವಿ ಕ್ಷೇತ್ರವನ್ನು ಕಂಡು ಮುಂದೆ ಹುಬ್ಬಳ್ಳಿ ಶಹರು ದಾಟಿ ಪಂಢರಾಪುರಕ್ಕೆ ತೆರಳಿದರು. ಮಧ್ಯವರ್ತಿಗಳಾದ ಕಲ್ಯಾಣ ಮುಂತಾದ ಪುರಗಳನ್ನು ನೋಡಿ ಪಂಢರಾಪುರಕ್ಕೆ ಹೋಗಿ ಶ್ರೀ ವಿಠ್ಠಲನ ದರ್ಶನ ತಕ್ಕೊಂಡು ಮುಂದೆ ನಾಸಿಕ ಕ್ಷೇತ್ರಕ್ಕೆ ಹೋದರು. ನಾಸಿಕ, ಗೋದಾವರಿ ತೀರ್ಥ, ಪಂಚವಟಿ ಮುಂತಾದ ಸ್ಥಾನಗಳನ್ನು ನೋಡುತ್ತಾ ಗುಪ್ತ ಗುಹೆಗಳಲ್ಲಿ ಇಳಿದು ಕಾಲನಾರಾಯಣನನ್ನು ಕಂಡರು. ತ್ರಯಂಬಕೇಶ್ವರ ದರ್ಶನ ತಕ್ಕೊಂಡು
ಠಾಕೂರಜಿಯವನ್ನು ನೋಡಿ ಮುಂದೆ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನಾಥನ ದರ್ಶನ ತೆಗೆದುಕೊಂಡು ದೇವಾಲಯದ ಹೊರಗೆ ಬರುತ್ತಿರಲು ಅಲ್ಲಿ ಒಬ್ಬ ವೈಷ್ಣವನು ಭೇಟಿಯಾದನು. ಆತನು ಸಿದ್ಧರನ್ನು ಕುರಿತು ನೀವು ನೀವು ಮಹಾ ಮಾಯಾವಾದಿಗಳಂತ ಕಾಣಿಸುತ್ತೀರಿ ಅನ್ನಲು ಹೌದು ಎಂದು ಸಿದ್ಧರು ಉತ್ತರ ಕೊಟ್ಟರು. ಆಗ ಆತನು ಸದ್ಗುರುಗಳನ್ನು ಕುರಿತು ಹಾಗಾದರೆ ನೀವು ಜಗತ್ತು ವ್ಯವಹರಿಸಬೇಕೆನ್ನುತ್ತೀರೋ ಪ್ರಾತಿಭಾಸಿಕವೆನ್ನುತ್ತೀರೋ ಎಂದು ಕೇಳಲು ಸಿದ್ಧರು ಇದು ಸ್ವಪ್ನವತ್ ಪ್ರಾತಿಭಾಸಿಕವದೆ ಎಂದು ಉತ್ತರ ಕೊಟ್ಟರು. ಆಗ ಆ ಬ್ರಾಹ್ಮಣನು ಹಾಗಾದರೆ ಸ್ವಪ್ನದ ಅಧಿಷ್ಠಾನವ್ಯಾವುದೆಂದು ಹೇಳಿರಿ. ಅಧಿಷ್ಠಾನವು ಬ್ರಹ್ಮವೆಂದರೆ ಬ್ರಹ್ಮಜ್ಞಾನಿಗೆ ಸ್ವಪ್ನ ಕಾಣಬಾರದು. ಯಾಕಂದರೆ ಜ್ಞಾತ ಅಧಿಷ್ಠಾನವಿರುವಲ್ಲಿ ಅಭ್ಯಾಸವು ಅಸಂಭವವು. ಆತ್ಮಾಧಿಷ್ಠಾನವೆಂದರೆ ತ್ವಂ ಪದದ ಶೋಧನ ಮಾಡಿದ ಅಧಿಕಾರಿಗಳಿಗೆ ಆತ್ಮಜ್ಞಾನವಾಗಲು ಆತನಿಗಾದರೂ ಸ್ವಪ್ನ ಕಾಣಬಾರದು ಎಂದು ನುಡಿಯಲು ಅವಧೂತರು ಜಾಗ್ರದಾವಸ್ಥೆಯ ಅಧಿಷ್ಠಾನ ಚೈತನ್ಯಕ್ಕೆ ಯಾವ ಆವರಣಗಳಿರುವುದೋ ಅದರಿಂದಲೇ ಕಲ್ಪಿತ ಸ್ವಪ್ನ ಉಂಟಾಗುವುದು, ಅಥವಾ ಕಾರಣ ಶರೀರಗತ ಚೈತನ್ಯ ಯಾವುದುಂಟೋ ಅದಕ್ಕೆ ಸದೋಷವರ್ತಿಯಿಂದ ಸ್ವಪ್ನಾದ್ಯಾಭ್ಯಾಸವಾಗುವುದು. ಆ ಚೈತನ್ಯಕ್ಕೆ ಅಹಂ ಇದಂ ಪ್ರತೀತಿಯಾಗುತ್ತಲೇ ಸ್ವಪ್ನವು ಲಯವಾಗಿ ತನ್ನ ಕಾರಣದಲ್ಲಿ ಸೇರುವುದು. ಆದ್ದರಿಂದ ಕಾರಣ ಶರೀರಗತ ಚೈತನ್ಯವು ಸ್ವಪ್ನಕ್ಕೆ ಅಧಿಷ್ಠಾನವಾಗುವುದು ಎಂದು ಉತ್ತರ ಕೊಟ್ಟರು. ಸದ್ಗುರುಗಳ ಈ ಭಾಷಣವನ್ನು ಕೇಳಿ ಬ್ರಾಹ್ಮಣನು ಆನಂದಪಟ್ಟು ಮಹಾತ್ಮರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಸುಖ ಭೋಜನವನ್ನು ಅರ್ಪಿಸಿದನು. ಸಿದ್ಧನಾಥರು ಅಲ್ಲಿಂದ ಮುಂದೆ ಉಜ್ಜಯಿನಿ ನಗರಕ್ಕೆ ಹೋಗಿ ಮಹಾಕಾಳಿಯ ದರ್ಶನವನ್ನು ತೆಗೆದುಕೊಂಡು ಮಹಾಕಾಳಿಯು ನನ್ನ ಏಕಾಂತದ ಶಕ್ತಿ ಇರುವಳು ಎಂದು ತಿಳಿದುಕೊಂಡರು. ಅಲ್ಲಿಂದ ಹೊರಟು ಓಂಕಾರೇಶ್ವರಕ್ಕೆ ಬಂದು ಅಲ್ಲಿ ಯುಗಕ್ಕೊಮ್ಮೆ ಕೋಟಿ ಲಿಂಗಗಳು ಉದ್ಭವವಾಗುತ್ತವೆಂದು ಪ್ರಸಿದ್ಧಿಯಾದ ಸರೋವರವನ್ನು ನೋಡಿದರು. ಪಾಮರ ಜನರಿಗೆ ವಿಶ್ವಾಸ ಹುಟ್ಟುವುದಕ್ಕಾಗಿ ಹೀಗೆ ಹೇಳುವರು. ಹೇಗೆ ಪಕ್ಷಿತೀರ್ಥದಲ್ಲಿ ಪಕ್ಷಿಗಳು ನಿತ್ಯ ಸ್ಥಾನಕ್ಕೆ ಬರುತ್ತವೆಂಬುದು ನೋಡುವವರಿಗೆ ಆಶ್ಚರ್ಯವಾಗಿ ವಿಶ್ವಾಸ ಹುಟ್ಟುವುದೋ ಹಾಗೆಯೇ ಈ ಸ್ಥಾನದಲ್ಲಿ ಲಿಂಗೋದ್ಭವವಾಗಿರುವುದು. ಯಾವುದೊಂದು ಚಮತ್ಕಾರವನ್ನು ನೋಡಿದ ವಿನಃ ಪುಣ್ಯ ಸ್ಥಾನವೆಂದು ಮೂಢ ಜನರು ತಿಳಿಯಲಾರರು. ಇದನ್ನು ತಿಳಿದು ಮಹಾತ್ಮರು ಇಂತಹ ಸ್ಥಾನಗಳನ್ನು ನಿರ್ಮಿಸಿರುವರು. ಇದರಿಂದ ಜನರೊಳಗೆ ಸಹಜವಾಗಿ ಆಸ್ತಿಕ್ಯ ಭಾವವು ಉತ್ಪನ್ನವಾಗುವುದು. ಅನಂತರ ಭಕ್ತಿ ಉಂಟಾಗಿ ಪರಂಪರೆಯಿಂದ ಮುಕ್ತಿಯು ಪ್ರಾಪ್ತವಾಗುವುದು. ಇರಲಿ, ಓಂಕಾರೇಶ್ವರನನ್ನು ಸ್ಪರ್ಶಿಸಿ ತೀರ್ಥಸ್ನಾನ ಮಾಡುತ್ತಿರುವಾಗ ಜನರು ಮತ್ಸ್ಯಗಳಿಗೆ ಆಹಾರವನ್ನು ಹಾಕುತ್ತಿದ್ದುದು ನೋಡಿ ಸಿದ್ಧರು ಅಂದುಕೊಳ್ಳುತ್ತಾರಲ್ಲ, ಪ್ರಾಣಿಗಳಿಗೆ ಅಲ್ಲಿಂದಲೇ ಭಗವಂತನು ಆಹಾರವನ್ನು ಪೂರೈಸುವನು. ಆದ್ದರಿಂದ ಅನ್ನಕ್ಕೋಸ್ಕರ ಪ್ರಯತ್ನ ಮಾಡುವುದು ವ್ಯರ್ಥವು. ಈ ಪ್ರಕಾರ ಚಿಂತಿಸುತ್ತಿರುವಾಗ ಒಬ್ಬ ಭಕ್ತನು ಬಹು ಫಲಹಾರ ಸಾಮಗ್ರಿಗಳನ್ನು ತಕ್ಕೊಂಡು ಬಂದು ಮಹಾತ್ಮರನ್ನು ನೋಡಿ, ಇವರು ಬ್ರಹ್ಮಾನಂದ ಸಾಗರದಲ್ಲಿಯ ಮೀನಿನಂತಿರುವರು. ಈ ಪದಾರ್ಥಗಳನ್ನು ಇವರಿಗೆ ಅರ್ಪಿಸಬೇಕು ಎಂದು ಅಂದುಕೊಂಡು ಸಿದ್ಧರ ಸಮ್ಮುಖಕ್ಕೆ ಬಂದು ಆ ಫಲಹಾರಾದಿಗಳನ್ನು ಅವರ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸಿದನು. ಸಿದ್ಧರಾಯರು ಅದನ್ನು ಸೇವಿಸಿ ಆ ಭಕ್ತನನ್ನು ಆಶೀರ್ವದಿಸಿ ಕಳುಹಿಸಿಕೊಟ್ಟು ತಾವು ಕೆಲವು ಹೊತ್ತು ವಿಶ್ರಮಿಸಿಕೊಂಡರು. ಅಲ್ಲಿಂದ ಮುಂದೆ ಮಥುರಾ ಪಟ್ಟಣಕ್ಕೆ ಪ್ರಯಾಣ ಮಾಡಿ ದಿವ್ಯ ಮಂದಿರದಲ್ಲಿ ಶ್ರೀಕೃಷ್ಣ ಮೂರ್ತಿಯನ್ನು ಕಂಡು ಗೋಕುಲ, ವೃಂದಾವನ, ರಾಸಕ್ರೀಡಾ ಸ್ಥಾನಾದಿಗಳನ್ನು ನೋಡಿದರು. ಮುಂದೆ ಕಾಶ್ಮೀರ ದೇಶಕ್ಕೆ ಹೋಗಿ ಜ್ಯೋತಿಷ್ಯರನ್ನು ಕಂಡು ಅವರ ಕೂಡ ಖಗೋಳ ವಿಚಾರ ಮಾಡುತ್ತಿರುವಾಗ ಸಿದ್ಧ ಗುರುಗಳು ಕೇಳುತ್ತಾರಲ್ಲ,
ಸುಹುಮೂರ್ತವನ್ನು ಪ್ರಾಪ್ತ ಕಾಲದಲ್ಲಿ ಉಚ್ಚರಿಸಬೇಕೋ ಅಥವಾ ಅಪ್ರಾಪ್ತ ಕಾಲದಲ್ಲಿ ಉಚ್ಚರಿಸಬೇಕೋ? ಇದಕ್ಕೆ ಒಬ್ಬ ಜೋಯಿಸನು ಸುಹುಮೂರ್ತವನ್ನು ಈ ಪ್ರಕಾರ ಉಚ್ಚರಿಸಬೇಕು: ಪ್ರಥಮ ಪಾದದ ಪಂಚಮ ಮುಹೂರ್ತದಲ್ಲಿ ಉಚ್ಚರಿಸಬೇಕು. ಪ್ರಥಮ ಪಾದದ ಪಂಚಮ ಮುಹೂರ್ತದಲ್ಲಿ ಉಚ್ಚರಿಸಿದರೆ ಸರ್ವ ರೀತಿಯಿಂದ ಕಲ್ಯಾಣವಾಗುವುದು ಎಂದು ಉತ್ತರ ಕೊಟ್ಟಿದ್ದು ಕೇಳಿ ಸಿದ್ಧರು ಅದನ್ನು ಮನ್ನಿಸಿದರು. ಆಮೇಲೆ ಆ ಜೋಯಿಸನು ಸಿದ್ಧರನ್ನು ಕುರಿತು, ಯಾವ ನಿಮಿತ್ತ ಸೂರ್ಯನಿಗೆ ಅಂಶ ಗ್ರಹಣವಾಗುತ್ತದೆ ಎಂಬುದನ್ನು ನಮಗೆ ನಿರೂಪಿಸಿರಿ ಎಂದೆನ್ನಲು, ಸಿದ್ಧಯೋಗಿಗಳು, ಕೇಳೈ ಜೋಯಿಸನೇ, ಸೂರ್ಯನು ಯಾವ ರಾಶಿಯಲ್ಲಿ ಬರುವನೋ ಆ ರಾಶಿಯಲ್ಲಿ ನಕ್ಷತ್ರದ 9 ಪಾದಗಳಿರುವವು. ಅದರಲ್ಲಿ ಸಂಬಂಧಿ ಎಷ್ಟು ಪಾದಗಳಿರುವವೋ ಅಷ್ಟು ಅಂಶಕ್ಕೆ ಗ್ರಹಣವಾಗುವುದು ಅಂದರು. ಇದನ್ನು ಕೇಳಿ ಜೋಯಿಸನು ಆನಂದಪಟ್ಟನು. ಸಿದ್ಧಾರೂಢರು ಕಾಶ್ಮೀರದಿಂದ ಪಂಜಾಬಕ್ಕೆ ಬಂದಾಗ ಅಲ್ಲಿ ಒಬ್ಬ ಚರಕ ಮುನಿಯ ಸಂಪ್ರದಾಯಕವನ್ನು ಕಂಡು ಆತನನ್ನು ಕುರಿತು ಹೇಳುತ್ತಾರೆ: ವೈದ್ಯರು ರೋಗಿಯನ್ನು ಪರೀಕ್ಷಿಸಿ ಸಾಧ್ಯಾಸಾಧ್ಯ ವಿಚಾರವನ್ನು ಮಾಡಿ ಆಮೇಲೆ ಗುಣ ಪರಿಗ್ರಹಣವನ್ನು ಶೋಧಿಸಬೇಕು. ರೋಗದ ಪ್ರಾಣಾದಿ 4 ಭಾಗಗಳನ್ನು ಮಾಡಿ ಈಶ್ವರ ಧ್ಯಾನದಿಂದ 2 ಭಾಗಗಳನ್ನು ಪರಿಹರಿಸಿ ಬಾಕಿ 2 ಭಾಗಗಳನ್ನು ಔಷಧೋಪಚಾರದಿಂದ ನಿವೃತ್ತಿ ಮಾಡಬೇಕು. ಈ ವಚನವು ವೈದ್ಯನಿಗೆ ಮಾನ್ಯವಾಯಿತು. ಆಮೇಲೆ ಸಿದ್ಧರು ಅಮೃತ ಸರಸ್ಸಿಗೆ ಹೋಗಿ ಇದು ಪುಷ್ಕರ ತೀರ್ಥಕ್ಕೆ ಸಮಾನವೆಂದು ಅಂದು ಅಲ್ಲಿಂದ ನಾನಕ್ ಪೀಠಕ್ಕೆ ಹೋದರು. ಅಲ್ಲಿ ಗುರುಮುಖಿ ಶಾಸ್ತ್ರವನ್ನು ನೋಡಿ ಅದರೊಳಗೆ ಓಂಕಾರ ಧ್ಯಾನವು ಪ್ರತಿಪಾದಿಸಿದೆ ಎಂದು ತೋರಿಸಿ ಜನರಿಗೆ ಪ್ರಣವೋಪಾಸನೆಯನ್ನು ಬೋಧಿಸಿದರು. ಅನಂತರ ಸಿದ್ಧಾರೂಢರು ಕುರುಕ್ಷೇತ್ರವನ್ನು ಕಂಡು ಮುಂದೆ ಹರಿದ್ವಾರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಬದರಿಕಾಶ್ರಮವನ್ನು ಕುರಿತು ತೆರಳಿದರು. ನಾರಾಯಣಾಶ್ರಮವನ್ನು ನೋಡಿ ಕೇದಾರೇಶ್ವರವನ್ನು ಕಂಡು ಅಲ್ಲಿಂದ ಕಾಶಿಗೆ ಬಂದು ಜ್ಞಾನವಾಪಿಗೆ ಮೇಲೆ ವಿಶ್ರಾಂತಿ ಮಾಡಿಕೊಂಡರು. ಕ್ಷಣ ಮಾತ್ರ ನಿರ್ವಿಕಲ್ಪ ಸಮಾಧಿಸ್ಥರಾಗಿ ಆಮೇಲೆ ಆ ಶರೀರವನ್ನು ಅಜಗರನಂತೆ ಭೂಮಿಗೆ ಹಾಕಿ ಮಲಗಿಕೊಂಡರು. ಆಗ ಶಿವಾನಂದನೆಂಬ ಸನ್ಯಾಸಿಯು ಭೂಮಿಯ ಮೇಲೆ ಬಿದ್ದಿರುವ ಸಿದ್ಧರನ್ನು ಕಂಡು, ಹೀಗೆ ಶವಾಸನವನ್ನು ಹಾಕಿ ಯೋಗಾಭ್ಯಾಸ ಮಾಡುವವನಾಗಿರಬೇಕು, ಇಲ್ಲವೇ ಸಹಜಾವಸ್ಥೆಯೊಳಗೆ ಇರುವಂತಹ ಬ್ರಹ್ಮನಿಷ್ಠನಿರಬಹುದು. ಇದರ ಪ್ರತೀತಿಯನ್ನು ನೋಡುವ ಎಂದು ಸಮೀಪ ಬಂದು ಸಿದ್ಧರನ್ನು ಸ್ಪರ್ಶಿಸಿದನು. ಅವನ ಹಸ್ತಸ್ಪರ್ಶವಾದ ಕೂಡಲೇ ಸಿದ್ಧರು ಕಣ್ಣು ತೆರೆದು ನೋಡಲು ಶಿವಾನಂದನು, ನಿಮ್ಮ ಈ ಆಸನ ಯಾವುದು ಎಂದು ಕೇಳಿದನು. ಅದಕ್ಕೆ ಸಿದ್ಧರಂದರು, ತಾಯಿಯ ಹೊಟ್ಟೆಯೊಳಗಿಂದ ಬಂದ ಈ ಶರೀರವೇ ನಾನು ಎಂದು ಅಹಂಕಾರ ಹಿಡಿದು ಜೀವನು ಇರುತ್ತಾನೆ. ಇಂಥವನಿಗೆ ಆಸನಗಳು ಹೇಳಲ್ಪಡುತ್ತವೆ. ಆದರೆ ಯಾವಾತನು ಬ್ರಹ್ಮಸ್ಥಿತಿಯ ಅಖಂಡವಾಗಿರುವುದೋ ಆತನಿಗೆ ಯಾವ ಆಸನವೂ ಇಲ್ಲ. ಅನಂತರ ಆ ಯತಿಯು ಸಿದ್ಧರನ್ನು ಕುರಿತು, ಬಿಂಬ ಪ್ರತಿಬಿಂಬಗಳಲ್ಲಿ ಸಂಸರ್ಗ ಭೇದವಿರುವುದೋ ಎಂದು ಪ್ರಶ್ನೆ ಮಾಡಲು, ತಾದಾತ್ಮ ಅನಿರ್ವಚನೀಯವೇ ನಮ್ಮ ಸಿದ್ಧಾಂತವು. ಉಪಾಧಿ ಯೋಗದಿಂದ ಯಾವ ಭೇದ ತೋರುವುದೋ ಅದು ಅನುಭವದಿಂದ ಇರುವುದಿಲ್ಲ. ಅದು ಹೇಗಾಗುತ್ತದೆಂದು ಸನ್ಯಾಸಿಯು ಕೇಳಲು, ಸಿದ್ಧರು ದರ್ಪಣದೊಳಗೆ ಮುಖ ನೋಡುವಾಗೆ ಗ್ರೀವಸ್ಥ ಪ್ರತಿಬಿಂಬವು ಕಾಣುವುದು. ಮುಖಬಿಂಬ ಉತ್ತರಾಭಿಮುಖ ಇರುವಾಗೆ ಪ್ರತಿಬಿಂಬ ದಕ್ಷಿಣಾಭಿಮುಖವಾಗಿ ತೋರುತ್ತದೆ. ಈ ಪ್ರಕಾರ ಅನುಭವದಿಂದ ಭೇದವಿಲ್ಲ. ಯಾಕಂದರೆ ದರ್ಪಣದೊಳಗೆ ಯಾವ ಮುಖ ಭಾವಿಸುತ್ತದೆಯೋ ಅದರಂತೆ ತನ್ನದೆಂದು ತಿಳಿಯುತ್ತಾನೆ. ಇದು ಭೇದವೋ ಅಭೇದವೋ ಎಂದು ನಿರ್ಧಾರ ಹೇಳಲಾಗುವುದಿಲ್ಲ ಎಂತ ಇದಕ್ಕೆ ಅನಿರ್ವಚನೀಯವೆಂದು ನಮ್ಮ ಸಿದ್ಧಾಂತವಿರುವುದು.
ಎಂದನ್ನಲು ಶಿವಾನಂದನು ಸಂತೋಷಪಟ್ಟು ತಾನು ತಂದ ಮಾಧುಕರಿ ಅನ್ನವನ್ನು ಇಬ್ಬರು ಬಹು ಆನಂದದಿಂದ ಅದನ್ನು ಭಕ್ಷಿಸಿದರು. ಆಮೇಲೆ ಸನ್ಯಾಸಿಯು ತನ್ನ ಆಶ್ರಮಕ್ಕೆ ತೆರಳಿದನು. ಅನಂತರ ಸಿದ್ಧಾರೂಢ ಯತೀಶ್ವರರು ದಂಡಪಾಣಿ ನಾದ ಒಬ್ಬ ಬ್ರಾಹ್ಮಣನು ಎದುರಿಗೆ ಬಂದನು. 3 ವರ್ಷಗಳಿಂದ ಜ್ವರ ಪೀಡಿತನಾದ ಆ ಬ್ರಾಹ್ಮಣನು ಅನುಗ್ರಹದಿಂದ ತನ್ನ ರೋಗ ಪರಿಹಾರ ಮಾಡಬೇಕೆಂದು ಸಿದ್ಧಾರೂಢರಿಗೆ ಪ್ರಾರ್ಥಿಸಲು ಆತನಿಗೆ ಶಿವ ಪಂಚಾಕ್ಷರಿಯನ್ನು ಸ್ವಾಮಿಯವರು ಉಪದೇಶಿಸಿದರು. ಅದರಿಂದ ಆ ಬ್ರಾಹ್ಮಣನ ರೋಗ ಪರಿಹಾರವಾಯಿತು. ಈ ಪ್ರಕಾರ ಸಿದ್ಧಾರೂಢ ಸದ್ಗುರುಗಳು ಜನರೊಳಗೆ ಉಪಕಾರ ಕೃತ್ಯಗಳನ್ನು ಮಾಡಿ ಅವರನ್ನು ಭಕ್ತಿ ಪಂಥಕ್ಕೆ ಹಚ್ಚುವರು. ಜಿಜ್ಞಾಸುಗಳು ಬಂದಲ್ಲಿ ಅವರ ಶಂಕೆಗಳನ್ನು ಪರಿಹರಿಸುವರು. ಲೋಕೋದ್ಧಾರಕ್ಕಾಗಿ ಸಿದ್ಧರ ಅವತಾರವಿದ್ದು ಅದನ್ನು ಸಾರ್ಥಕ ಮಾಡುವ ನಿಮಿತ್ತದಿಂದ ಸಂಚಾರ ಮಾಡಿ ಮುಮುಕ್ಷು ಜನರನ್ನು ಉದ್ಧರಿಸುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಈ 7ನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುವನು. ಜಯಮಂಗಳಂ ಜಯಮಂಗಳಂ ಪಾರ್ವತಿ ಪರಮೇಶ್ವರ ಮಹಾದೇವ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾರಿ. ಓಂ ನಮಃ ಶಿವಾರಿ. ಕಥಾಮೃತವನ್ನ ಬಹಳ ಅಚ್ಚುಕಟ್ಟಾಗಿ ಓದಿದ ತಾಯರಿಗೂ ಕೂಡ ಓಂ ನಮಃ ಶಿವ ಗುರುಪದ ಪರವಾಗಿಯೂ ಮತ್ತು ವೈಯಕ್ತಿಕವಾಗಿಯೂ ಕೂಡ ಅವ್ರಿಗೆಲ್ಲರ ಪರವಾಗಿ ಅದಕ್ಕೆ ಭಕ್ತಿಯ ಶರಣ. ಶ್ರಾವಣ ಮಾಸ ಇರುವುದರಿಂದ ಮಹಾತ್ಮರ ಸಂತರ ಶಬ್ದಗಳನ್ನ ಕಿವಿಯೊಳಗೆ ಬೀಳುವುದರಿಂದ ನಮ್ಮ ಕಿವಿನೂ ಪಾವನ ಆಗ್ತದ. ಶ್ರವಣ ಮಾಸದೊಳಗೆ ಶ್ರೇಷ್ಠವಾದ ಈ ಶ್ರಾವಣ ಮಾಸ ಶ್ರವಣ ಮಾಡುವುದಕ್ಕಾಗಿನೇ ಮೀಸಲಿಟ್ಟಂತ ಈ ತಿಂಗಳನ್ನ ಆ ನಾಮಸ್ಮರಣೆ ಆ ಭಗವಂತನ ಚಿಂತನೆ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿ ಅಂತಃಕರಣ ಶುದ್ಧ ಆಗ್ತದ ಅನ್ನುವಂತ ವಿಚಾರಗಳನ್ನ ಅವ್ರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಭಕ್ತಿ ಶರಣಾರ್ಥಿಯನ್ನು ಸಲ್ಲಿಸೋಣ. ನಮ್ಮ ಸಿದ್ದು ಔಟಿ ಶರಣರು ಕೂಡ 8ನೇ ಅಧ್ಯಾಯ ಓದಲಿದ್ದಾರೆ. ಆ ನಂತರ ಈ ಅಧ್ಯಾಯದ ಬಗ್ಗೆ ಅನ್ಸಾಕತ್ರಿ ಅಂತೇಳಿ ತಮ್ಮೆಲ್ಲರಲ್ಲಿ ಕೂಡ ಮತ್ತೊಮ್ಮೆ ಪ್ರಾರ್ಥನೆ. ಲಕ್ಷ್ಯ ಕೊಟ್ಟು ಕೇಳ್ರಿ, ಬಿಡ್ಬ್ಯಾಡ್ರಿ. ಇದೊಂದು ತಿಂಗಳ ತಾವೆಲ್ಲರೂ ಈ ಸಮಯಕ್ಕ ಬ್ರಹ್ಮಿ ಮುಹೂರ್ತ ಸಮಯ ಹೆಚ್ಚಿರ್ತೇವಲ್ಲ, ಆ ಸಮಯವನ್ನ ಎಲ್ಲರೂ ಉಪಯೋಗ ತಗೊಳ್ಳೋಣ ಅನ್ನುವಂಥದ್ದನ್ನ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿ, ಈಗ ನಮ್ಮ ಇಂಗ್ಲೇಶ್ವರದ ಸಿದ್ದು ಶರಣರು ಕೂಡ ಈ ಕಥಾಮೃತವನ್ನು ಓದಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ಕೂಡ ಓದಾಕ್ ಬರಬೇಕು. ಎಲ್ಲರೂ ಆ ಕಥಾಮೃತದ ಸಾರ ಗುರುತಾಲಿ ಹೆಂಗೆ ಹೇಳಿ ಎಲ್ಲರಿಗೂ ಹೇಳ್ಬೇಕು ಅನ್ನುವಂಥದ್ದೇ ನಾವು ಶರಣರು ಕೂಡ ಓದ್ಬೇಕು ಅಂತ ಹೇಳ ಅವ್ರಿಗೆ ಕೇಳ್ಕೊತೀನಿ. ಓಂ ನಮಃ ಶಿವಾಯ. ಸಿದ್ದು ಓಂ ನಮಃ ಶಿವಾಯ. ಶರಣಾಥ. ಓಂ ನಮಃ ಶಿವಾಯ. ಶರಣಾರ್ಥಿ ಔಟಿ ಶರಣ. ಓಂ